ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಪರೀಕ್ಷಿತ್ ಆಸ್ಟ್ರೋ. ಒಬ್ಬ ವ್ಯಕ್ತಿ ಯಾವುದೋ ಒಂದು ವಿಷಯದಲ್ಲಿ ಗೆದ್ದ ಅಂದ ಮಾತ್ರಕ್ಕೆ ಅದನ್ನ ಸಾಮರ್ಥ್ಯ ಅಂತ ಅನ್ನಲ್ಲ. ಪರಿಸ್ಥಿತಿ ಎಷ್ಟೇ ಕಠಿಣವಾಗಿದ್ರೂ ಸೋಲನ್ನ ಒಪ್ಕೊಳ್ದೆ ಶರಣಾಗದೆ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆಯಲ್ವಾ, ಆ ಆತ್ಮವಿಶ್ವಾಸದಿಂದ ಮುಂದೆ ಹೋಗೋದಿದೆಯಲ್ಲ, ಇದನ್ನ ನಿಜವಾದ ಸಾಮರ್ಥ್ಯ ಅಂತ ಕರಿತೀವಿ. ಹೌದು, ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತ ಅಂದರೆ, ಸಿಂಹರಾಶಿಯವರಿಗೆ ಈ ಸಾಮರ್ಥ್ಯ ಅನ್ನೋದು ಹಿಂದಿನ ಜನ್ಮದಿಂದಲೇ ಬಂದಿರತ್ತೆ. ಹೌದು ರೀ, ನಾವು ಮಾತಾಡ್ತಾ ಇರೋದು ಸಿಂಹರಾಶಿಯವರ ಬಗ್ಗೆ. ಸೌರಮಂಡಲಕ್ಕೆ ಯಾವ ರೀತಿಯಾಗಿ ಸೂರ್ಯ ರಾಜ ಆಗಿರ್ತಾನೋ ಹಾಗೆ 12 ರಾಶಿಗಳಿಗೆ ರಾಜ ಸಿಂಹರಾಶಿ. ಸೂರ್ಯದೇವನ ಪ್ರಭಾವದಿಂದ ಸಿಂಹರಾಶಿಯವರು ರಾಜನಂತೆ ಬದುಕೋಕೆ ಇಷ್ಟಪಡ್ತಾರೆ. ಹಾಗೆ ಸಿಂಹರಾಶಿಯವರು ತಮ್ಮ ಜೀವನದಲ್ಲಿ ಯಾರಿಗೂ ಬಕೆಟನ್ನು ಹಿಡಿಯಲ್ಲ, ಹಾಗೆ ಯಾರಿಗೂ ಸಲಾಮನ್ನು ಹೊಡೆಯಲ್ಲ. ನೇರ ನುಡಿ, ನೇರ ಮಾತು, ನಿಯತ್ತಿಗೆ ಇನ್ನೊಂದು ಹೆಸರೇ ನಮ್ಮ ಸಿಂಹರಾಶಿಯವರು. ವೀಕ್ಷಕರೇ, ಸಿಂಹರಾಶಿಯವರು ಹುಟ್ಟಿರೋದೇ ರೂಲ್ ಮಾಡೋಕೆ ಅಂತ ಹೇಳ್ಬೋದು. ಅವರ ಮನಸ್ಥಿತಿ ಸಹ ಇದೇ ಆಗಿರುತ್ತೆ. ಇನ್ನು ಸಿಂಹರಾಶಿಯವರು ಎಲ್ಲೇ ಇದ್ರೂ ಸಹ ಅವರದ್ದೇ ಆದಂಥ ಒಂದು ದರ್ಪ, ಗತ್ತು, ಸ್ವಾಭಿಮಾನ, ಗೌರವ, ಪ್ರತಿಷ್ಠೆ ಸದಾಕಾಲ ಅವರಲ್ಲಿರುತ್ತೆ. ಇನ್ನು ಸಿಂಹರಾಶಿಯವರು ಸಮಯವನ್ನು ಯಾವತ್ತಿಗೂ ಕೂಡ ವ್ಯರ್ಥ ಮಾಡುವುದಿಲ್ಲ. ಸಮಯಕ್ಕೆ ಇವರು ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಸಿಂಹರಾಶಿಯವರಿಗೆ ಯಾರಾದರೂ ಗೌರವ ಮರ್ಯಾದೆ ಕೊಟ್ಟು ಮಾತಾಡಿಸಿಲ್ಲ ಅಂತ ಅಂದರೆ ಅಂಥವರನ್ನು ಮತ್ತೆ ಹತ್ತಿರಕ್ಕೂ ಸಹ ಸೇರಿಸ್ಕೊಳ್ಳೋದಿಲ್ಲ. ಹಣ, ಆಸ್ತಿ, ಐಶ್ವರ್ಯಕ್ಕಿಂತ ಗೌರವಕ್ಕೆ, ಪ್ರತಿಷ್ಠೆಗೆ ತುಂಬ ಮುಖ್ಯ ಆಗಿರುತ್ತೆ. ಇವರ ಲೈಫಲ್ಲಿ ತುಂಬ ಬೆಲೆ ಕೊಡ್ತಾರೆ. ಸಿಂಹರಾಶಿಯವರ ಜೀವನದಲ್ಲಿ ಗೌರವ ಸಿಗದೆ ಇರೋ ಜಾಗದಲ್ಲಿ ಒಂದು ಕ್ಷಣ ಕೂಡ ಅವ್ರು ಇರೋದಿಲ್ಲ, ಅಲ್ಲಿ ಇರೋಕ್ಕೆ ಕೂಡ ಇಷ್ಟಪಡೋದಿಲ್ಲ. ಒಂದು ಮಾತಿದೆ, ಮರ್ಯಾದೆ ಗೌರವ ಇಲ್ಲದೆ ಇರೋ ಕಡೆ ಚಪ್ಪಲಿನೂ ಸಹ ಬಿಡೋದಿಲ್ಲ ಅಂತ. ಈ ಮಾತು ಬಹುಶಃ ಸಿಂಹರಾಶಿಯವರಿಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಒಂದು ತಕ್ಕಡಿಯಲ್ಲಿ ಹಣ, ಆಸ್ತಿ, ಅಂತಸ್ತು ಇಟ್ಟು ಇನ್ನೊಂದು ತಕ್ಕಡಿಯಲ್ಲಿ ಗೌರವ, ಪ್ರತಿಷ್ಠೆ, ಮರ್ಯಾದೆನ ಇಟ್ಟರೆ ಸಿಂಹರಾಶಿಯವರ ಆಯ್ಕೆ ಯಾವುದು ಗೊತ್ತಾ? ಗೌರವ, ಪ್ರತಿಷ್ಠೆ ಆಗಿರುತ್ತೆ. ಸಿಂಹರಾಶಿಯವರಿಗೆ ಬೇರೆಯವರು ಆರ್ಡ್ರ್ ಮಾಡಿದ್ರೆ ಇಷ್ಟ ಆಗಲ್ಲ. ಇನ್ನೊಬ್ಬರ ಆದೇಶನ ಪಾಲನೆ ಮಾಡೋದು ಅಂದರೆ ಇವ್ರಿಗೆ ತುಂಬ ಕಷ್ಟ. ಸೊ ಇವ್ರಿಗೆ ಹೇಗೆ ಬೇಕೋ ಹಾಗೆ ಇರಬೇಕು. ಇವರ ಸ್ವಾತಂತ್ರ್ಯಕ್ಕೆ ಯಾರಾದರೂ ಧಕ್ಕೆ ಬಂದರೆ ಸ್ವಲ್ಪನೂ ಸಹಿಸೋದೆಲ್ಲ, ತಿರುಗಿ ಬಿದ್ದುಬಿಡ್ತಾರೆ. ಇನ್ನು ಸಿಂಹರಾಶಿಯವರನ್ನು ಯಾರೂ ಸಹ ಕಟ್ಟಾಕೋಕ್ಕಾಗಲ್ಲ, ಯಾರೂ ಕೂಡ ಇವರನ್ನು ರಿಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಅಂದರೆ, ಸಪೋಸ್ ನೀನು ಹೀಗೆ ಇರಬೇಕು, ನೀನು ಇದೇ ಥರ ಇರಬೇಕು, ನೀನು ಇದೇ ರೀತಿ ಬದುಕಬೇಕು, ಇದೇ ಥರ ಬಟ್ಟೆ ಹಾಕಬೇಕು, ಈ ರೀತಿ ಯಾರಾದರೂ ಇವರನ್ನು ಹೇಳಿದರೆ ಇವರು ಒಂದು ಕ್ಷಣ ಕೂಡ ಸಹಿಸೋದಿಲ್ಲ. ಇವ್ರಿಗೆ ಅದೆಲ್ಲ ಇಷ್ಟ ಆಗೋದಿಲ್ಲ. ಸಿಂಹರಾಶಿಯವರಿಗೆ ಯಾವಾಗಲೂ ಅವರಿಷ್ಟಕ್ಕೆ ತಕ್ಕ ಹಾಗೆ ಸ್ವತಂತ್ರವಾಗಿ ಜೀವನ ಮಾಡಬೇಕು ಅನ್ನೋದು ಅವರ ಇಚ್ಛೆ ಆಗಿರುತ್ತೆ. ಸಿಂಹರಾಶಿಯವರ ಹತ್ರ ಯಾರಾದರೂ ಕಷ್ಟ ಅಂತ ಹೇಳ್ಕೊಂಡು ಹೋಯಿತು ಅಂತ ಅಂದರೆ, ಸಹಾಯ ಕೇಳ್ಕೊಂಡು ಬಂದರು ಅಂತ ಅಂದರೆ ಇವರ ಕೈಯಲ್ಲಿ ಇಲ್ಲ ಅಂತ ಹೇಳೋಕ್ಕೆ ಆಗೋದಿಲ್ಲ. ಇವರ ಕಡೆಯಿಂದ ಎಷ್ಟು ಸಹಾಯ ಮಾಡೋಕ್ಕೆ ಸಾಧ್ಯ ಇದೆ ಅಷ್ಟನ್ನೂ ಸಹ ಮಾಡ್ತಾರೆ. ಯಾಕೆ ಅಂದರೆ ಸಿಂಹರಾಶಿಯ ಅಧಿಪತಿ ಸೂರ್ಯ. ಸೊ ನಾವು ಸೂರ್ಯನನ್ನು ರಾಜ ಅಂತ ಕರಿತೀವಿ, ಹೌದಲ್ವಾ? ಸೊ ರಾಜನ ಹತ್ರ ಯಾರಾದರೂ ಸಹಾಯ ಅಂತ ಕೇಳ್ಕೊಂಡು ಹೋದರೆ, ರಾಜನ ಹತ್ರ ಯಾರಾದರೂ ಕಷ್ಟ ಅಂತ ಹೇಳ್ಕೊಂಡು ಹೋದರೆ, ರಾಜ ಯಾವತ್ತಾದರೂ ಇಲ್ಲ ಅಂತ ಹೇಳಿ ಖಾಲಿ ಕೈಯಲ್ಲಿ ಕಳಿಸ್ತಾನಾ? ಇಲ್ಲ ಅಲ್ವಾ? ಹಾಗೆಯೇ ಸಿಂಹರಾಶಿಯವರು ಕೂಡ, ಅವರಲ್ಲೂ ಸಹ ರಾಜನ ಗುಣಗಳೇ ಹಿಂದಿನ ಜನ್ಮದಿಂದ ಬಂದಿರುತ್ತೆ. ಹೀಗೆ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೇವೆ. ನಾವು ಕೊಡ್ತಾ ಇರೋ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ದಯಮಾಡಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮಗೆ ಎಷ್ಟು ಸರಿ ಅನಿಸ್ತದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.